ಹಾಯ್ ಎಲ್ರಿಗೂ ನಮಸ್ಕಾರ. ದಿಸ್ ಇಸ್ ಸುಷ್ಮಿತಾ ಕೀರ್ತಿ ಪ್ರಸಾದ್. ನಿನ್ನೆ ನಾನು ವೀಡಿಯೋದಲ್ಲಿ ಗೆಟ್ ರೆಡಿ ವಿತ್ ಮೀ ವಿಡಿಯೋ ಮಾಡಿ ಹಾಕಿದ್ದೆ. ಸೊ ಅದ್ರದ್ದು ಕಂಪ್ಲೀಟ್ ಲುಕ್ ಇವತ್ತಿನ ವಿಡಿಯೋದಲ್ಲಿರುತ್ತೆ. ಸೊ ಇದರಲ್ಲಿ ಬರೀ ಗೆಟ್ ರೆಡಿ ವಿತ್ ಮೀ ಅಲ್ದಿರ ಹೇಗೆ ನಾವು ತಂಬಿಟ್ಟಿನ ಆರತಿನ ಎತ್ಕೊಂಡು ಹೋದ್ವಿ, ಅಲ್ಲಿ ಏನೇನಾಯಿತು, ಮತ್ತು ಅಲ್ಲಿ ಏನೇನು ಯಾರ್ಯಾರಿಗೆ ಇಲ್ಲಿ ದೇವ್ರು ಕೂಡ ಬಂತು. ಸೊ ಹಾಗಾಗಿ ಈ ವಿಡಿಯೋನ ಮಿಸ್ ಮಾಡದೆ ಕಂಟಿನ್ಯೂಸ್ ಆಗಿ ನೋಡ್ತಾ ಇರಿ. ಯಾರೆಲ್ಲ ಇನ್ನೂ ನಿನ್ನೆ ವಿಡಿಯೋ ನೋಡಿಲ್ಲ, ಪ್ಲೀಸ್ ಒಂದ್ಸರಿ ನೆನ್ನೆ ವಿಡಿಯೋ ನೋಡ್ಕೊಂಡ್ಬಂದು ಈ ವಿಡಿಯೋನ ಕಂಟಿನ್ಯೂಸ್ ಆಗಿ ನೋಡ್ತಾ ಇರಿ. ವೆಲ್ಕಮ್ ಟು ಸುಖಿ ಯೂಟ್ಯೂಬ್ ಚಾನಲ್. ಇವಾಗ ಸ್ಯಾರಿ ಎಲ್ಲ ಉಟ್ಕೊಂಡಿದ್ದೀನಿ. ನನಗೆ ಉಡಕ್ಕೆ ಬರಲ್ಲ, ಸೊ ಸ್ವಲ್ಪ ಸುಮಾರಾಗಿ ಉಟ್ಕೊಂಡಿದ್ದೀನಿ. ನಮ್ಮ ಯಜಮಾನ್ರು ಹೆಲ್ಪ್ ಮಾಡಿದ್ರು, ಸೊ ಹಾಗಾಗಿ ಇಷ್ಟು ಮಟ್ಟಿಗೆ ಬಂದಿದೆ. ಬ್ಲೌಸು ಸ್ವಲ್ಪ ಅಲ್ಲ, ಸ್ವಲ್ಪ ಜಾಸ್ತಿನೇ ಲೂಸ್ ಇದೆ. ಸೊ ಟೈಂಗ್ ಇರೋದ್ರಿಂದ ಸ್ವಲ್ಪ ಪರವಾಗಿಲ್ಲ. ಇವಾಗ ಎಲ್ಲ ಆಗಿದೆ. ನೆಕ್ಸ್ಟು ಹೇರ್ ಸ್ಟೈಲ್ ಮಾಡ್ಕೊಂಬಿಡೋಣ. ಸೊ ಸೀರೆ ಸರೋಯ್ತಾ ಏನು ಗೊತ್ತಾಗ್ತಾ ಇಲ್ಲ, ಬಟ್ ಇಟ್ಸ್ ಓಕೆ, ಸಾಕು ಅನಿಸುತ್ತೆ. ನೈಟ್ ಹೊತ್ತಲ್ವಾ, ಯಾರಿಗೂ ಜಾಸ್ತಿ ಕಾಣಿಸಲ್ಲ. ಸೊ ಹಾಗಾಗಿ ಇಷ್ಟು ಸಾಕು ಅನಿಸುತ್ತೆ. ಫಸ್ಟು ಅದು ಹೈಡ್ ಮಾಡಬೇಕು, ನಾನು ಆ ಜಾಗನ ಫಸ್ಟು ನಾನು ಏನಾದರೂ ಮಾಡಬೇಕು. ನೆಕ್ಸ್ಟ್ ವಿಡಿಯೋ ಆದರೆ ನಾನು ಅದನ್ನು ರಿಪೇರಿ ಸ್ವಲ್ಪ ಮಾಡ್ತೀನಿ ಹೈಡ್ ಮಾಡೋದಕ್ಕೆ. ಮೇಕಪ್ ಡನ್, ಕಾಸ್ಟ್ಯೂಮ್ ಡನ್. ನೆಕ್ಸ್ಟ್ ಹೇರ್ ಸ್ಟೈಲ್ ಮಾಡ್ಕೊಂಬಿಡೋಣ. ನಾನು ಆ್ಯಕ್ಚುಲಿ ಸ್ಟ್ರೈಟ್ ಮಾಡೋಣ ಅಂದ್ಕೊಂಡೆ, ಬಟ್ ಇವಾಗ ನೋಡಿದ್ರೆ ಈ ಥರ ಕರ್ಲೇ ಚೆನ್ನಾಗಿ ಕಾಣಿಸ್ತಾ ಇದೆ. ನೋಡಿ ಸ್ಟ್ರೈಟ್ ಮಾಡ್ಕೊಂಬಿಡೋಣ ಅಂದ್ಕೊಂಡೆ, ಬಟ್ ಈ ಥರ ವೇವಿ ಈ ಥರ ಕರ್ಲಿ ಸ್ವಲ್ಪ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಹಾಗಾಗಿ ಫ್ರಂಟ್ ಸ್ವಲ್ಪ ಏನಾರ ಡಿಸೈನ್ ಹಾಕ್ಕೊಂಡು ಬ್ಯಾಕ್ ಹಾಗೆ ಫ್ರೀ ಬಿಟ್ಬಿಡೋಣ. ಹೂವು ತರಿಸೋದೇ ಮರ್ತ್ಬಿಟ್ಟೆ. ನಮ್ಮ ಯಜಮಾನ್ರಿಗೆ ಹೇಳಿ ಇವಾಗ ಹೂವು ತರಿಸಿ ಹೇರ್ ಸ್ಟೈಲ್ನ ಫಿನಿಶ್ ಮಾಡ್ಕೊಳ್ಳೋಣ. ಓಕೆ, ಇವಾಗ ನಾನು ಫಸ್ಟ್ ನಾರ್ಮಲ್ ಯೂಶ್ವಲಿ ನಾನು ಮಾಡ್ಕೋತೀನಲ್ಲ ಹೇರ್ ಸ್ಟೈಲು, ಅದೇ ಥರ ಈ ಥರ ಮಾಡ್ಕೊಂಬಿಡೋಣ ಅಂದ್ಕೊಂಡೆ. ಬಟ್ ಬೇಡ, ಇವತ್ತು ಸ್ವಲ್ಪ ಡಿಫ್ರೆಂಟಾಗಿ ಸಾಗರ್ ಜಡೆ ಥರ, ಬಟ್ ಸಾಗರ್ ಜಡೆ ಅಲ್ಲ, ಆ ಥರ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಎಣಿಯಕ್ಕೆ ಬರಲ್ಲ ನನಗೆ. ಸೊ ಒಂದು ಯಾವುದ್ರಲ್ಲೋ ನೋಡಿದ್ದೆ, ಅದೊಂದು ಟ್ರಿಕ್ ಯೂಸ್ ಮಾಡ್ತೀನಿ, ನೋಡೋಣ. ಸ್ವಲ್ಪ ಕೂದಲು ತಗೊಂಡು ಆಮೇಲೆ ಈ ಕಡೆಯಿಂದ ಸ್ವಲ್ಪ ತಗೊಂಡು ಈ ಸೈಡ್ ಹಾಕ್ಕೊಳ್ಳೋದು, ತಿರುಗಿ ಈ ಸೈಡ್ ತಗೊಂಡು ಈ ಕಡೆ ಹಾಕ್ಕೊಳ್ಳೋದು. ಈ ಥರ ಅಂದರೆ ಇಲ್ಲಿ ಇಟ್ಕೋಬೇಕು. ಹೀಗೆ ಇಲ್ಲಿ ಸ್ವಲ್ಪ ಇಲ್ಲಿ ಸ್ವಲ್ಪ ಈ ಥರ ತಗೊಂಡು ಫುಲ್ ಫಿನಿಶ್ ಮಾಡ್ಕೊಂಬರ್ತೀನಿ. ಒಂದು ಸೆಕೆಂಡ್, ಇಲ್ಲಿ ಸರಿಯಾಗಿ ಕಾಣಿಸ್ತಾ ಇಲ್ಲ. ಮತ್ತೆ ಹಂಗೆ ವಾಪಸ್ ಬಂದೆ. ಫೈನಲಿ ನನ್ನ ಕೈಲಿ ಆಗಲೇ ಇಲ್ಲ, ಯಾಕಂದರೆ ಅಭ್ಯಾಸ ಇಲ್ಲದೆ ಇರೋದ್ರಿಂದ ಫುಲ್ ಇದು ಪೇಯ್ನ್ ಬಂದ್ಬಿಡ್ತು. ಸೊ ಇವಾಗ ನೋಡೋಣ, ಬೇರೆ ಥರ ಏನಾನ ಹೇರ್ ಸ್ಟೈಲ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಅಂದರೆ ಸೆಂಟರ್ ಕ್ರಾಫೇ ಇರಲಿ, ಬಟ್ ಈ ಥರ ಸೊ ಈ ಥರ ಕೊನೆವರೆಗೂ ಹಾಕ್ಕೊಂಡು ಟಿಕ್ ಟಾಕ್ ಕ್ಲಿಪ್ ಬರುತ್ತಲ್ಲ, ಅಂದರೆ ನಂಗೆ ಇದಕ್ಕೆಲ್ಲ ಹೇರ್ ಪಿನ್ ಹಾಕಿ ಅಭ್ಯಾಸನೂ ಇಲ್ಲ. ಹಾಕಿದ್ರೆ ತುಂಬ ನೋಯುತ್ತೆ, ಜೊತೆಗೆ ಹಾಕುವಷ್ಟಲ್ಲೇ ಸಾಕಾಗುತ್ತೆ. ಸೊ ಹಾಗಾಗಿ ನನಗೆ ಈ ಥರ ಟಿಕ್ ಪಿನ್ ಇರುತ್ತಲ್ಲ, ಸೊ ಅದೇ ಕಂಫರ್ಟು ಮತ್ತು ಚೆನ್ನಾಗೂ ಕೂರುತ್ತೆ. ಇದೊಂದು ಕೂದಲು ಎತ್ತಬೇಕಿತ್ತು ಅನಿಸುತ್ತೆ, ನೋಡೋಣ. ಸೊ ಸೇಮ್ ಇದ್ದಾರೇನೋ ಅಷ್ಟೆ. ಒಂದು ಲೇಯರ್ ಎತ್ಕೊಂಡು ಇನ್ನೊಂದು ಲೇಯರ್ನ ಈ ಕೂದಲು ಒಳಗಡೆಯಿಂದ ಈ ಥರ ಟ್ವಿಸ್ಟ್ ಮಾಡಿ ಅವೆರಡು ಸೇರಿಸಿಟ್ಕೊಂಡು ಮತ್ತೊಂದು ಲೇಯರ್ ಎತ್ಕೊಂಡು ಮತ್ತೆ ಟ್ವಿಸ್ಟ್ ಮಾಡಿ ಆ 3 ಕೂದಲು ಇಟ್ಕೊಂಡು ಮತ್ತೆ ಇನ್ನೊಂದು ಲೇಯರ್ ಎತ್ಕೊಂಡು ಟ್ವಿಸ್ಟ್ ಮಾಡಿ ಆ ಲೇಯರ್ನು ಇಟ್ಕೊಂಡು ಹಿಂಗೆ ಕಂಟಿನ್ಯೂಸ್ ಆಗಿ ನಿಮ್ಗೆ ಎಷ್ಟುದ್ದ ಬೇಕೋ ಅಷ್ಟುದ್ದ ಈ ಥರ ಟ್ವಿಸ್ಟ್ ಮಾಡ್ಕೊಳ್ತಾ ಹೋದರೆ ಈಸಿ ಆಗಿ ಆಗುತ್ತೆ. ಬಟ್ ನಾನು ಇವತ್ತು ಸಾಗರ್ ಜಡೆ ಥರ ಹಾಕೊಳ್ಳೋಣ ಅಂದ್ಕೊಂಡೆ, ಬಟ್ ಆಗಲಿಲ್ಲ. ಸೊ ಇಲ್ಲಿ ಸ್ವಲ್ಪ ಈ ಥರ ಪುಟಾಣಿ ಕೂದಲು ಬಿಟ್ಕೊಂಡ್ರೆ ಏನೋ ಚೆನ್ನಾಗಿ ಕಾಣಿಸ್ತೀವಿ. ಈ ಕಡೆ ಸರ್ ಹೋಯ್ತು, ಈ ಕಡೆ ಸ್ವಲ್ಪ ಇದೊಂದು ಕೂದಲು ಎಕ್ಸ್ಟ್ರಾ ಅನ್ನಿಸ್ತಾ ಇದೆ, ನೋಡೋಣ.
ಅದನ್ನು ಇಲ್ಲ, ಹೂವು ಮುಡಿದು ನೋಡ್ತೀನಿ. ಫೈನಲಿ ಹೂವು ಸಿಕ್ತು, ಹೇಳೋದೇ ಮರ್ತೇನೆ, ಮತ್ತೆ ಯಾರಿಗೂ ಹೇಳಿದೆ ಅನ್ನಲ್ಲ. ಆ್ಯಕ್ಚುಲಿ ಕನಕಾಂಬರ ಹೇಳಿದ್ರಂತೆ, ಅದಿಲ್ಲ ಅಂದ್ಬಿಟ್ಟು ಮಲ್ಲಿಗೆನೆ ಕೊಟ್ಟಿದ್ದಾರೆ. ನೋಡೋಣ. ಈ ಥರ ಹಾಕೋಣ ಅಂದ್ಕೊಂಡೆ, ಹೂವು ಯಾಕೋ ಸಾಲ್ತಾ ಇಲ್ಲ. ಸೊ ಲೂಸ್ ಮಾಡೋಕೆ ಹೋದೆ, ಉದ್ರೆ ಹೋಯ್ತಲ್ಲಪ್ಪ ಸ್ವಾಮಿ, ಬೇಡ ಹಿಂಗೆ ಇರಲಿ. ಸೊ ಇವೆರಡನ್ನ ಟ್ವಿಸ್ಟ್ ಮಾಡಿ, ಅಂದರೆ ಕೂದಲು ಎಂಡು ಉದ್ದ ಬಿಟ್ಕೊಂಡ್ರೆ ಅದೊಂಥರ ಲುಕ್ಕು. ಬಟ್ ನನ್ಗೆ ಆ ಲುಕ್ಗಿನ್ನ ಈ ಥರ ಹಳೇ ಕಾಲದಲ್ಲಿ ಈ ಥರ ಹಾಕೋತಿದ್ರಲ್ಲ, ನಂಗೆ ಅದು ತುಂಬ ಇಷ್ಟ. ಫಸ್ಟ್ ಈ ಕೂದಲೆಲ್ಲ ಇದ್ರೊಳಗಡೆ ಬಂದು ಈ ಥರ ಇನ್ನೊಂದು ಪಿನ್ ಹಾಕ ನೋಡಿ. ನನಗೆ ಹೇರ್ ಪಿನ್ ಅಂದರೆ ಆಗಲ್ಲ. ಅದಾದ್ಮೇಲೆ ಎರಡು ಇನ್ನೊಂದು ಪಿನ್ ಐತೆ, ಹಾಕ್ಬಿಡ್ತೀನಿ ಅದನ್ನ, ಹೂವು ಬೀಳಬಾರ್ದಲ್ಲ. ಸೊ ಇವೆರಡು ಸೇರಿಸಿ ಮತ್ತೊಂದು ಪಿನ್. ಇವಾಗ ಟೈಟಾಗಿ ಕೂರುತ್ತೆ ನೋಡಿ. ಫೈನಲ್ ಆಗಿ ಹೇಗಿದೆ, ಅದು ಸ್ಟ್ರೈಟ್ ಮಾಡೋಣ ಅನ್ಕೊಂಡೆ, ಬಟ್ ಇದೇ ಥರ ವೇವಿ ಥರನೇ ಚೆನ್ನಾಗಿ ಕಾಣಿಸ್ತಿದೆ. ಬಟ್ ನನ್ಗನ್ಸೋ ಪ್ರಕಾರ ಇದು ಹೀಗೆ ಜಾರ್ತಾ ಇರುತ್ತೆ ಅನ್ಸುತ್ತೆ ಕೂದಲು. ಸೊ ಇವಾಗ ಈ ಕೂದಲಿಗೆ ಏನೇನ ಮಾಡಬೇಕಲ್ಲಪ್ಪ. ಫೈನಲಿ ರೆಡಿ ಆಯಿತು ಅನ್ನೋಕ್ಕಾಗಲ್ಲ. ಸೊ ಮೇನ್ ಸೆಟ್ ಹಾಕೊಳ್ಳೋದೇ ಮರ್ತ್ಬಿಟ್ಟಿದ್ದೀನಿ ನಾನು ರೆಡಿ ಆಗ್ತಾ ಆಗ್ತಾ. ಆ್ಯಕ್ಚುಲಿ ಇವತ್ತು ನಾನು ಮೀಶೋಯಿಂದ ಇದು ಬೇರೆ ಫಂಕ್ಷನ್ಗೆ ಅಂತಲೇ ತರಿಸಿದ್ದು ಸರ. ಬಟ್ ಬಾಕ್ಸಿಂಗು ಚೆನ್ನಾಗಿ ಬಂದಿದೆ. ಮೀಶೋಯಿಂದ ತರಿಸಿದ್ದು ನಾನು, ನಿಮ್ಮ ಮುಂದೆನೇ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ನೋಟ್ ಕೂಡ ಕಳಿಸಿದ್ದಾರೆ. ಬಟ್ ಪರವಾಗಿಲ್ಲ, 400 ರೂಪಾಯಿ ಅನಿಸುತ್ತೆ ನಾನು ಪೇ ಮಾಡಿರೋದು ಇದಕ್ಕೆ. ವಾವ್, ಅಂದರೆ ಲುಕ್ಕಲ್ಲೇ ಗೊತ್ತಾಗೋಗುತ್ತೆ. ಒಂದೊಂದು ಡೂಪ್ಲಿಕೇಟ್ ಥರ ಕಾಣಿಸುತ್ತೆ, ಅಂದರೆ ಒಂಥರ ಜಾತ್ರೆ ಥರ ಕಾಣಿಸುತ್ತೆ. ಬಟ್ ಇದು ನೋಡಿ ಒಂಥರ ಪ್ರೀಮಿಯಮ್ ಆಗಿದೆ. ಓಪನ್ ಮಾಡೋಕ್ಕೆ ಮುಂಚೆನೇ ಹಂಗೆ ಕಾಣಿಸ್ತಾ ಇದೆ. ಜುಮ್ಕ, ವಾವ್. ನೋಡಿ, ನಾನು ಇದನ್ನ ಬೇರೆದಕ್ಕೆ ಅಂತಾನೆ ಬುಕ್ ಮಾಡಿದ್ದು, ಅಂದರೆ ಬೇರೆ ಫಂಕ್ಷನ್ಗೆ ಅಂತಾನೆ ಬುಕ್ ಮಾಡಿದ್ದು. ಬಟ್ ಇದಕ್ಕೆ ಹಾಕೊಳಂಗಾಯ್ತು. ಬಟ್ ರಿಯಲಿ ತುಂಬ ಚೆನ್ನಾಗಿ ಬಂದಿದೆ. ನೋಡ್ತಿದ್ರೇನೆ ಖುಷಿ ಆಗ್ತಿದೆ ನನಗೆ. ನೋಡ್ತಿರ್ಬೋದು ನೀವು, ಕಾಣಿಸ್ತಾ ಇದೆಯಾ? ಸೊ ಲಕ್ಷ್ಮಿ ಪೆಂಡೆಂಟು, ಇದೆಲ್ಲ ಗುಂಡು 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 ಥರ, ಗುಂಡಿನ ಸರ ಥರ ಬಂದಿದೆ. ಛೇ, ಇದು ಹೂವು ಎಲ್ಲ ಮುಡ್ಕೊಬಿಟ್ಟಿದ್ದೀನಿ, ಹೆಂಗೆ ಹಾಕೊಳ್ಳೋದು? ಇವಾಗ ಇದು ಬಿಚ್ಚಾಕ್ಬಿಡೋಣ. ಓಕೆ, ಇದು ತೆಗೆದು ಇಷ್ಟೊತ್ತು ನಾನೇನು ರೆಡಿ ಆಗಿದ್ದು ಅದೆಲ್ಲ. ಇವಾಗ ಮೇನ್ ಲುಕ್ ಬರೋದೆ ಒಡವೆ ಸೆಟ್ಟಿಂದ. ನಿಜವಾಗ್ಲೂ ನಾನು ಇಷ್ಟು ಚೆನ್ನಾಗಿ ಬರುತ್ತೆ ಅನ್ಕೊಂಡಿರ್ಲಿಲ್ಲ. ಯಾಕಂದ್ರೆ ಎಷ್ಟು ಕಮ್ಮಿ ರೇಟ್ಗೆ ಅದು ಮೀಶೋದಲ್ಲಿ. ನಂಗೆ ಕರಿಮಣಿ ಕಾಣಿಸ್ಲೇಬೇಕು. ಇದು ಹೆಂಗ್ ಗೊತ್ತಾ, ಸ್ವಲ್ಪ ಉದ್ದನೂ ಬಿಟ್ಕೋಬೋದು ನೋಡಿ. ಕುಲುಕಮ್ಮ. ಯಾಕಂದ್ರೆ ಲಾಂಗ್ ಚೈನ್ ಥರ ಹಾಕೋಬೋದು, ಇಲ್ಲ ಶಾರ್ಟ್, ಇನ್ನೂ ಲೂಸ್ ಕೂಡ ಮಾಡ್ಕೊಬೋದು. ಬಟ್ ನಾನು ಶಾರ್ಟಾಗಿ ಏನೂ ಹಾಕದೇ ಇರೋದ್ರಿಂದ ಇಷ್ಟಿದ್ರೇ ಚಂದ ಅನಿಸುತ್ತೆ. ನಂಗೆ ಇಷ್ಟ ಆಯಿತು. ಅದು ಕೂಡ ಚೇಂಜ್ ಮಾಡಿಬಿಡೋಣ. ಏನು ಕ್ವಾಲಿಟಿ ಗೊತ್ತಾ? ಫೋಕಸ್ ಆಗ್ತಿಲ್ಲ ಅನ್ಸುತ್ತೆ. ಜಾಪ ಸಕ್ಕತ್ತಾಗಿದೆ. ಮೈಂಡ್ ಬ್ಲೋಯಿಂಗ್ ಅಂತಾನೆ ಹೇಳ್ಬೋದು. ನಿಜ, ಯಾರಿಗೆಲ್ಲ ಬೇಕು ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ. ನಿಜ ಈ ವಿಡಿಯೋದಲ್ಲಿ ಲಿಂಕ್ ಹಾಕೋ ಅಂಥದ್ದು ಏನೂ ಇಲ್ಲ ಅನ್ಕೊಂಡೆ, ಬಟ್ ಕರೆಕ್ಟಾಗಿ ಡೆಲಿವರ್ ಆಗಿದೆ, ಕರೆಕ್ಟಾಗಿ ಬಂದಿದೆ. ವಾವ್, ಸಕ್ಕತ್ತಾಗಿದೆ. ಖುಷಿ ಆಗ್ತಿದೆ ನನಗೇನೆ. ಓಕೆ, ಇದ್ರ ಜೊತೆಗೆ ನಾನು ಇನ್ನೊಂದು ತರಿಸಿದ್ದೀನಿ.
ಬಟ್ ಇದಕ್ಕೆ ಹಾಕೋ ಬೇಕಾ ಬೇಡವಾ ಅಂತ ನನ್ಗೆ ಕೂದಲೆಲ್ಲ ಏನು ಮಾಡಲಿ, ಒಂದು ಚಿಕ್ಕ ಕ್ಲಿಪ್ ಆದರೂ ಹಾಕ್ಬಿಡ್ತೀನಿ ರೀ. ಇಲ್ಲ ರಿಬ್ಬನ್ ಹಾಕ್ಬಿಟ್ಟು ಹಾಕಿದ್ರು ಚೆನ್ನಾಗಿರೋದು ಅನ್ಸುತ್ತೆ. ಓಕೆ ನಂಗೆ ಇದರಿಂದನೇ ತುಂಬ 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 ಇಷ್ಟ ಆಯಿತು. ಸೊ ನೆಕ್ಸ್ಟ್ ಇನ್ನೊಂದು ತೋರಿಸ್ತೀನಿ ಅಂದಿದ್ನಲ್ಲ, ಇದು ನಾನು ಮಾಟಿ ತರಿಸಿರೋದು ಹೇಳಿದ್ನಲ್ಲ, ನಮ್ದೊಂದು ಫಂಕ್ಷನ್ ಇದೆ ಅಂತ. ಸೊ ಅದಕ್ಕೆ ಅಂತ ನಾನು ಇದು ಮಾಟಿ ತರಿಸಿದ್ದೆ. ಏನು ಚೆನ್ನಾಗಿದೆ ನೋಡಿ. ಇದು ಕೂಡ ಅಷ್ಟೇ ತುಂಬಾ ನಿಮಿಷ ಕೂದಲಿದೆ, ತುಂಬಾ ಚೆನ್ನಾಗಿದೆ. ಬಟ್ ಹಾಕೊಂಡ್ರೆ ತುಂಬ ತೀರಾ ಓವರ್ ಆಗೋಗುತ್ತೆ ನನಗೆ. ಬಟ್ ಇವಾಗ ಜನ ಹೆಂಗ್ ಬರ್ತಾರೋ, ಗ್ರ್ಯಾಂಡಾಗಿ ರೆಡಿ ಆಗ್ತಾರೋ ಇಲ್ವೋ ನಂಗೆ ಗೊತ್ತಿಲ್ಲ, ಯಾಕಂದ್ರೆ ಫಸ್ಟ್ ಟೈಮ್ ಅಟೆಂಪ್ಟ್ ಮಾಡ್ತಾ ಇರೋದು ನಾನಿದು. ಸೊ ಹಾಗಾಗಿ ಇದು ಕಾಲ್ಟ್ರಾಗಿ ಬುಡಿ ಥರ ತರಿಸಿದ್ದೆ ನೋಡಿ. ಎಲ್ಲ ಆ ಫಂಕ್ಷನ್ಗೆ ಅಂತ ತರಿಸ್ಬಿಟ್ಟು ಎಲ್ಲ ಇದಕ್ಕೆ ಯೂಸ್ ಆಗ್ತಿದೆ. ಸೊ ಬುಗ್ಡಿ ತರಿಸಿದೆ. ಇದು ಪ್ಯಾಕ್ ಆಫ್ 2 ಬಂದಿರುತ್ತೆ, ಈ ಥರ ಬಂದಿರುತ್ತೆ. ಸೊ ಇದನ್ನ ಸಿಂಪಲ್ ಈ ಥರ ಲೂಸ್ ಮಾಡಿಕೊಂಡು, ನಮ್ಮದು ಏನಿದೆ ಕಿವಿ, ಇವಾಗ ನಾವು ಇಲ್ಲಿ ಓಲೆ ಹಾಕೋತೀವಲ್ಲ, ಸೇಮ್ ಅದೇ ಥರ ಲೂಸ್ ಮಾಡ್ಕೊಂಡು ಹಾಕೋಬೇಕು. ನೋಡಿ ಕೂರ್ತು. ಸೊ ಇವಾಗ ಟೈಟ್ ಅಂದ್ರೆ ಎಷ್ಟು ಬೇಕೋ ಅಷ್ಟೇ. ನಿಜವಾಗ್ಲೂ ನಾನು ಇದೆಲ್ಲ ನಿಜ ಈ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು. ಇದೆಲ್ಲ ಏನೇನ್ ಕಂಡಿಡ್ತಿದಾರಪ್ಪ ಜನ. ಯಾಕೆಂದ್ರೆ ಒಬ್ಬೊಬ್ರಿಗೆ ಕಿವಿ ಚುಚ್ಚಿಸ್ಕೊಳ್ಳೋದು ಇದೆಲ್ಲ ನೋವಾಗುತ್ತೆ ಅಂತ ಒಬ್ಬೊಬ್ರು ಚುಚ್ಚಿಸ್ಕೊಳಕ್ ಇಷ್ಟಪಡಲ್ಲ, ಬಟ್ ಹಾಕೊಳಕ್ ಇಷ್ಟ ಇರುತ್ತೆ. ಅಂತವ್ರು ಇದನ್ನ ಯೂಸ್ ಮಾಡ್ಬೋದು. ನಿಜ ಅಪ್ಪ, ನಿಜ ನಂಗೆ ಶಾಕ್ ಆಗ್ತಿದೆ, ಇದೆಲ್ಲ ವರ್ಕ್ ಆಗುತ್ತಾ? ನಾನು ಸುಮ್ಮನೆ ವಿಡಿಯೋಸ್ಗೆ ಅಷ್ಟೇ ಅನ್ಕೊಂಡೆ. ನಂಗೆ ತುಂಬಾ ಖುಷಿ ಆಗ್ತಿದೆ, ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇದೆ. ಓಕೆ, ಫೈನಲ್ ಆಗಿ ಕುಂಕುಮ ಹಚ್ಕೊಂಡ್ಬಿಟ್ಟು ನೋಸ್ ಪಿನ್ ಚೇಂಜ್ ಮಾಡೋಣ ಅನ್ಕೊಂಡಿದೀನಿ. 1 ಸೆಕೆಂಡ್. ದೇವ್ರೆ, ನಾನು 10 ನಿಮಿಷ ಅಲ್ಲ, ಅರ್ಧ ಅವರ್ ಅನ್ಕೊಳ್ಳಿ, ಅರ್ಧ ಅವರ್ ರೆಡಿ ಆಗೋದಕ್ಕೆ ಎಷ್ಟು ಗಬ್ಬೆದಿದೆ ನೋಡಿ ರೂಮು. ಇಲ್ಲಿ ಪಾಪುನ ಆಟ ಆಡಕ್ ಬಿಟ್ನ, ಅವನೆಲ್ಲ ಒದ್ರಾಕದ್ನ, ಇಲ್ಲಿ ಸೀರೆ ಎತ್ಕೊಳಕ್ ಹೋದ್ನ, ಅಲ್ಲೆಲ್ಲ ಎಳ್ದಾಕದ್ನ. ಸೊ ಇಲ್ಲಿ ರೆಡಿ ಆಗ ಕೂತಿದ್ದೆ, ಇಲ್ಲಿ ಎಲ್ಲ ಬಿಸಾಕಿದ್ದೀನಿ. ಸೊ ನೋಡಿ, ಸೊ ನಾನೊಂದು ಅರ್ಧ ಅವರ್ ರೆಡಿ ಆಗೋದಕ್ಕೆ 3 ದಿನ ಕ್ಲೀನ್ ಮಾಡ್ಬೇಕು ಅನ್ಸುತ್ತೆ. ಅಂದ್ರೆ ಅದಾದ್ರ ಜಾಗಕ್ಕೆ ಅದನ್ನ ಇಡಕ್ಕೆ 3 ದಿನ ಆಗುತ್ತೆ ಅನ್ಸುತ್ತೆ. ನೀವು ನಂಗೆ ಹಿಂಗ್ ಮಾಡ್ಬೋದಾ? ಎಲ್ಲ ರೆಡಿ ಆಗಿದ್ದೀನಿ ಅಂತ ಪಿನ್ ಟು ಪಿನ್ ಎಲ್ಲ ತೋರಿಸಿದೀನಿ, ಬಟ್ ಬಳೆನೇ ಹಾಕೊಂಡಿಲ್ಲ. ನೀವು ನನಗ್ ನೆನಪೇ ಮಾಡಿಲ್ಲ ನೋಡಿ. ಸೊ ಪಾಪುಗೆ ಇವಾಗ ಊಟ ಮಾಡ್ಸೋಣ ಅಂತ ಹೋದ್ನಲ್ಲ, ಅವಾಗ ನೋಡ್ಕೊಳ್ತಾ ಇದ್ದೀನಿ. ನನ್ಗಿನ್ನ ಹೆಚ್ಚಾಗಿ ಅವನೇ ಬಳೆ ಹಾಕೋತಾ ಇದ್ದಾನೆ. ಸೊ ಇವಾಗ ಬಳೆ ಒಂದು ಕಮ್ಮಿ ಆಗಿತ್ತು, ಅದನ್ನು ಹಾಕೊಂಡು ಹೊರಡೋಣ. ಸೊ ಈ ಬಳೆ ಇದ್ರ ಜೊತೆಗೆ ಇದು ಗೋಲ್ಡ್ ಬ್ಯಾಂಗಲ್ ಇದೆ. ಸೊ ಅದನ್ನ ಮ್ಯಾಚ್ ಮಾಡ್ಬಿಡೋಣ. ವಾ, ಅಯ್ಯೋ ಬಂಗಾಡಿ, ನಾನು ಇಲ್ಲಿದೆ ಅಂತ ಹುಡುಕ್ತಾ ಇದ್ದೀನಲ್ಲೇ ಬಳೆನ. ಎಷ್ಟೇ ಎತ್ಕೊಂಡೆ? 2, 4, 6, 8, 9. ಇನ್ನೊಂದು ಬಳೆ ಇಲ್ಲಮ್ಮ. ಚುಂದರ್,
ಸೊ ಫೈನಲಿ ಬಳೆ ಕೂಡ ಹಾಕೋತಾ ಇದ್ದೀನಿ. ಓಕೆ, ಆಲ್ ಸೆಟ್ ಆಗಿದೆ. ಇವಾಗ ಟಮಟೆ ಸೌಂಡ್ ಕೂಡ ಸ್ಟಾರ್ಟ್ ಆಗಿದೆ, ಅಂದರೆ ಆ ಕಡೆ ಬೀದಿಲೆಲ್ಲ ಆಲ್ರೆಡಿ ದೇವ್ರು ಬರ್ತಾ ಇದೆ ಅಂತ ಅರ್ಥ. ಸೊ ಇವಾಗ ಇಲ್ಲಿ ಈ ರೋಡಿಗೆ ಬಂದ ತಕ್ಷಣ ನಾವಿಲ್ಲಿ ದೀಪ ಅಂಟಿಸ್ಕೊಂಡು ಆರತಿನ ಎತ್ಕೊಂಡು ಹೋಗೋದಂತೆ. ಆ ದೀಪನ ಕೂಡ ಹೇಗೆ ರೆಡಿ ಮಾಡಿದ್ದಾರೆ ನಮ್ಮ ಅತ್ತೆ ಅಂತ ನೋಡಿಲ್ಲ. ಫುಲ್ ನಾನು ರೆಡಿ ಆಗೋದ್ರೆಲ್ಲ ಬ್ಯುಸಿ ಆಗಿಬಿಟ್ಟಿದ್ದೀನಿ. ಅದೆಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ. ಸೊ ನಾನಿವಾಗ ದೀಪ ಅಂಟಿಸಿ ಎತ್ಕೊಂಡು ಹೋಗೋದಷ್ಟೇ ಬಾಕಿ. ಬನ್ನಿ ಸರ್, ಹೊರಡೋಣ ಹೊರಡೋಣ. ಥ್ಯಾಂಕ್ ಯು. ಹಿಂಗೆ ಆರತಿ ಎತ್ಕೊಂಡಿದ್ದೀರಲ್ಲ, ನೀವು ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ? ಹಾಂ ಹಾಂ ಕೇಳಿಸಲ್ವಾ? ಆಯ್ತು, ಆಮೇಲೆ ವಾಯ್ಸ್ ಕೊಟ್ಕೋ ನಿಮ್ಮ ನೋಡ್ತಾ ಇದ್ದೀರಲ್ಲ, ನಾವು ತಂಬಿಟ್ಟಿನ ಆರತಿ ಎಲ್ಲ ಎತ್ಕೊಂಡು ಅಂದರೆ ಏರಿಯಾ ಉದ್ದಕ್ಕೂ ಅಂದರೆ ರೋಡಲ್ಲಿ ಬೀದಿಲಿ ಮನೆ ಹತ್ರ ಹೋಗಿ ಟಮಟೆ ಹೊಡ್ಕೊಂಡು ಯಾರೆಲ್ಲ ಆರತಿ ಎತ್ಕೊಂಡ್ಬರ್ತಾರೆ ಅವರೆಲ್ಲ ಆರತಿ ಎತ್ಕೊಂಡು ರೋಡೆಲ್ಲ ಮೆರವಣಿಗೆ ಮಾಡಿಕೊಂಡು ಇವಾಗ ದೇವ್ರು ಮಾಡಿರ್ತಾರಲ್ಲ ಅಲ್ಲಿಗೆ ಬಂದಿದ್ದೀವಿ, ಎಲ್ಲ ಒಟ್ಟಿಗೆ ಸೇರಿದ್ದೀವಿ. ಇಲ್ಲಿ ಇವಾಗ ಮೇಕೆನ ಬಲಿ ಕೊಡೋದಕ್ಕೆ ಎಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ. ಸೊ ಈ ವಿಡಿಯೋನ ಅಂದರೆ ಮೇಕೆನ ಬಲಿ ಕೊಡೋದು ಇಲ್ಲಿ ಹಾಕ್ಬೋದು ಹಾಕ್ಬಾರ್ದು ಗೊತ್ತಿಲ್ಲ. ಸೊ ಹಾಗಾಗಿ ನಾನು ಅದನ್ನು ಕಟ್ ಮಾಡೋದು ಅದನ್ನು ನಾನು ಸ್ಕಿಪ್ ಮಾಡಿದ್ದೀನಿ ಹಾಕೋದಕ್ಕೂ. ಇಲ್ಲಿ ಬರಬೇಕಾದ್ರೆ ಒಬ್ಬರಲ್ಲ ಇಬ್ಬರಲ್ಲ ತುಂಬ ಅಂದರೆ ತುಂಬ ಜನಕ್ಕೆ ದೇವ್ರುಗಳು ಬಂತು. ಸೊ ಇದು ಎಷ್ಟು ನಿಜ ಎಷ್ಟು ಸುಳ್ಳು ಅಂತ ಗೊತ್ತಿಲ್ಲ, ಬಟ್ ಡೈರೆಕ್ಟಾಗಿ ನೋಡಿದಾಗ ನನಗಂತೂ ತುಂಬಾ ಶಾಕ್ ಆಯಿತು. ಇದು ನಿಜನ ಅನ್ನೋ ಇನ್ನೂ ಡೌಟಲ್ಲಿದ್ದೀನಿ ನಾನು. ಸೊ ಇದು ನಿಜನ ಸುಳ್ಳ ಅಂತ ಯಾರಿಗಾನ ಗೊತ್ತಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಇವಾಗ ಎಷ್ಟೇ ಪೂಜೆ ಮಾಡಿದ್ರು ಇಲ್ಲಿ ಮೇಕೆ ಅಪ್ಪಣೆ ಕೊಡ್ತಾ ಇರಲಿಲ್ಲ. ಸೊ ಹಾಗಾಗಿ ಇನ್ನೂ ಅದಕ್ಕೆ ಪೂಜೆ ಮಾಡಿ ಅದಕ್ಕೆ ಒಪ್ಪಿಗೆ ಕೊಡೋ ಥರ ಮಾಡ್ತಾ ಇದ್ದಾರೆ. ಬಟ್ ಇವಾಗ ದೇವ್ರು ಬಂತಲ್ಲ, ಇವರು ಹೇಳಿದ್ರು ಇಲ್ಲಿ ಸುತ್ತ ಇರೋರು ಬಂದಿದ್ದಾರೆ. ಸೊ ಹಾಗಾಗಿ ನನಗೆ ಬರೋದಕ್ಕೆ ಅಪ್ಪಣೆ ಸಿಗ್ತಾ ಇಲ್ಲ ಅಂತ. ಸೊ ಇದು ಕೇಳಿದ್ಮೇಲೆ ಅಂತೂ ನಂಗೆ ಇದ್ದಿದ್ದು ಶಾಕ್ ಆಗೋಯ್ತು. ಹೌದಾ, ಈ ಥರ ಎಲ್ಲ ದೇವ್ರ ಮೈ ಮೇಲೆ ಬಂದು ಹೇಳುತ್ತಾ ಅಂತ. ಬಟ್ ಏನಂದರೆ ಶಾಕಿಂಗ್ ನ್ಯೂಸು, ಅವ್ರು ಬಂದು ಹೇಳಿದ ತಕ್ಷಣ ಅವ್ರು ಯಾರು ಸುತ್ತಕಾಯ್ತು ಅವ್ರನ್ನ ಸೈಡಿಗೆ ಕಳಿಸಿದ ತಕ್ಷಣ ಅದು ಮೇಕೆ ಅಪ್ಪಣೆ ಕೊಡ್ತು. ಸೊ ಹಾಗಾಗಿ ಇದು ಕೇಳಿದ ತಕ್ಷಣ ನನಗಂತೂ ಅದು ಕಣ್ಣಾರ ನೋಡಿ ತುಂಬಾ ಶಾಕ್ ಆಗೋಯ್ತು. ಸೊ ಇದನ್ನೆಲ್ಲ ನಿಮಗೂ ತೋರಿಸೋಣ ಅಂತ ಕ್ಯಾಪ್ಚರ್ ಮಾಡಿಕೊಂಡು ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಜಾಸ್ತಿ ಹೇಳ್ತಾರೆ.
ಅಲ್ಲೋಗಿ ನಾನು ಹಿಂದೆ ಹೊಡಿ ಮಾಡ್ತೀನಿ. ಏ ಬರವಾ ಬೇಡವಾ ಅಷ್ಟೇ ಹೋಗು ಎತ್ಕೊಂಡು. ಆಯ್ತಾ ಎತ್ತುದ್ರಾ? ಆರತಿ ಎತ್ತುದ್ರಾ? ಹ್ಞೂ ಎತ್ತಿದ್ರು. ಇವಾಗ ಅಲ್ಲಿಂದ ತಂದು ತಂಬಿಟ್ಟು ಆರತಿ ಏನು ಮಾಡಿದ್ವಿ ಸೊ ಅದನ್ನು ಇಲ್ಲಿಟ್ಟು ದೇವ್ರ ಕೈ ಮುಕ್ಕೊಂಡು ಇವಾಗ ವ್ಲಾಗ್ನ ಎಂಡ್ ಮಾಡೋ ಟೈಮು. ಪೂಜೆ ಹೆಂಗಿರುತ್ತೆ ಅಂತ ನಿಜವಾಗ್ಲೂ ನಾನು ಅಂದ್ಕೊಂಡೇ ಇರಲಿಲ್ಲ. ನೋಡು ಏನು ಮತ್ತೆ ಹೇಳಿದ್ದು ಮಾಮೂಲಿ ತಂಬಿಟ್ಟು ಸಿಂಪಲ್ಲಾಗಿ ಎತ್ಕೊಂಡು ಹೋಗಿ ದೇವ್ರು ಕೊಟ್ಟು ಬರೋದು ಅಂತ. ಬಟ್ ಈ ಥರ ಇರುತ್ತೆ ಅಂತ ನಿಜವಾಗ್ಲೂ ನನಗೆ ಗೊತ್ತಿರಲಿಲ್ಲ. ಬಟ್ ನಿಜ ಹೊಸ ಥರ ಎಕ್ಸ್ಪೀರಿಯೆನ್ಸು. ಚಿಕ್ಕ ವಯಸ್ಸಲ್ಲಿ ಈ ಥರ ಕಲಶ ಎತ್ಕೊಂಡು ಹೋಗ್ತಾಯಿದ್ವಿ. ಬಟ್ ಈ ಥರ ತಂಬಿಟ್ಟದು ಸ್ವಲ್ಪ ಪೇನ್ ಇದೆ. ತಂಬಿಟ್ಟು ಗಿಂಬಿಟ್ಟು ಎಲ್ಲ ಅಷ್ಟೊಂದು ಮಾಡಿರಲಿಲ್ಲ. ಸೊ ಇವಾಗ ಇದೆಲ್ಲ ಹೊಸ ಎಕ್ಸ್ಪೀರಿಯೆನ್ಸು. ನಿಜ ಖುಷಿ ಆಯ್ತು ಈ ಥರ ಎಲ್ಲ ಮಾಡಿ. ಐ ಹೋಪ್ ನೀವು ಕೂಡ ಈ ವಿಡಿಯೋನ ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೋತೀನಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿದೆ ಯಾರೆಲ್ಲ ಇನ್ನೂ ನನ್ನ ವಿಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ನಾನು. ಬಾಯ್ ಬಾಯ್.